ಹಾಯ್ ಫ್ರೆಂಡ್ಸ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಆಷಾಢ ಶುಕ್ರವಾರ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಮಕ್ಕಳು. ಬಂದಮೇಲೆ ಡಿನ್ನರ್ಗೆ ಚಪಾತಿ ಮತ್ತು ಕೋಸಿನ ಪಲ್ಯ ಮಾಡ್ತಾಯಿದ್ವಿ. ಅಮ್ಮ ಚಕ್ಲಿಗೆಲ್ಲ ಹುರ್ಕೊಂಡಿದ್ದಾರೆ. ಜೀರಿಗೆ, ಹೆಸರುಬೇಳೆ, ಉದ್ದಿನಬೇಳೆ, ಅಕ್ಕಿ, ಇನ್ನು ಏನೇನು ಬೇಕಾಗುತ್ತೋ ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ ಹಬ್ಬಕ್ಕೆ. ಸೊ ನಾನು ಡಿನ್ನರ್ಗೆ ಆಲ್ಮೋಸ್ಟ್ ನಾವು ಮನೇಲಿ ಒಂದು ವಾರಕ್ಕೆ 3-4 ಸಲ ಚಪಾತಿ ಇದ್ದೇ ಇರುತ್ತೆ ರಾತ್ರಿ ಟೈಮು. ಆ್ಯಂಡ್ ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಪಲ್ಯ ಏನಿದೆ ರೆಸಿಪಿ ಬೇಗನೆ ಆಗೋಗುತ್ತೆ. ನಾನು ಫುಲ್ ರೆಸಿಪಿ ಕೂಡ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಗೆ ರಿಲೇಟಬಲ್ ವೀಡಿಯೋ ಕೂಡ ಮೆನ್ಷನ್ ಮಾಡಿರ್ತೀನಿ. ನೋಡಿ, ವೀಡಿಯೋಗೆ ಮತ್ತು ಮಿನಿ ವ್ಲಾಗ್ಗೆ ಎರಡೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ದೀವಿ. ಆ್ಯಂಡ್ ಪ್ರಕುಲ್ಗೆ ಟೆಸ್ಟ್ ಬೇರೆ ನಡೀತಾ ಇತ್ತು, ಪೀರಿಯಾಡಿಕ್ ಟೆಸ್ಟು, ಕ್ವೆಶ್ಚನ್ ಆನ್ಸರ್ಸ್ ಕೇಳ್ತಾ ಇದೆ. ಹಾಗೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಸೊ ವಾಂಗಿಬಾತ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡಿದ್ದೀನಿ. ಆ್ಯಂಡ್ ಹೆಸರು ಕಾಳು ಕೂಡ ನೆನೆಸಿದ್ದೆ, ಮೊಳಕೆ ಕಟ್ಟೋಣ ಅಂತ. ಇಲ್ಲಿ ಗೊಜ್ಜು ಕೂಡ ಆಗಿದೆ, ವಾಂಗಿಬಾತ್ ಕೂಡ ರೆಡಿ ಆಯಿತು. ಆ್ಯಂಡ್ ಲಸಿಕಾ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ಮಿನಿ ವ್ಲಾಗ್ನಲ್ಲಿ.